ಸಿಂಹಾಸನವನ್ನು ನನ್ನಿಂದ ಕಸಿದುಕೊಳ್ಳಲು ಆಂದೋಲಿಸುತ್ತಿರುವ ಪಾಂಡವರು ಸಾಧ್ಯವೇ? ಅದು ಸಾಧ್ಯವೇ? ಈ ದುರ್ಯೋಧನದ ದೇಹದಲ್ಲಿ ಕೊನೆಯ ಉಸಿರು ಇರುವವರೆಗೂ ಅದು ಸಾಧ್ಯವಾಗುವ ಮಾತೆ. ಅಂದು ತುಂಬಿದ ರಾಜಸಭೆಯೊಳಗೆ ಹೆಂಡತಿಯ ಮಾನವನ್ನು ರಕ್ಷಿಸಿಕೊಳ್ಳಲಾಗದ ಆ ಪಾಂಡವರು ಎಂದು ನನ್ನನ್ನೆದುರಿಸುವಷ್ಟು ಧೈರ್ಯ ಉಂಟಾಯಿತೆ. ಅಂದೇ ಅವರಿಗೊಂದು ಗತಿ ಕಾಣಿಸಿದ್ದರೆ ಇಂದು ಈ ರೀತಿ ಪರಿತಪಿಸುವ ಕನಿಷ್ಠ ಪರಿಸ್ಥಿತಿಯೂ ನನಗೊದಗಿ ಬರುತ್ತಿರಲಿಲ್ಲ. ಗಾಂಧಾರ ದೇವಿಯ ಗರ್ಭ ಸಂಜಾತರಾದ ನಾವು 100 ಜನ ವೀರ ಪುತ್ರರು. ಆದರೂ ಯಕಶ್ಚಿತ್ತ 5 ಜನ ಪಾಂಡುನಂದನರ ಅಟ್ಟಹಾಸವನ್ನು ಮಟ್ಟ ಹಾಕದೆ ಹೋದವಲ್ಲ. ಎಂತಹ ದುರ್ವಿಧಿ! ಇದೆಂತಹ ದುರ್ವಿಧಿ! ಮೊದಲಿನಿಂದಲೂ ಆ ಪಾಂಡವರನ್ನು ಕಂಡರೆ ನನಗೆ ಅಸದಳವಾದಂತಹ ವೈರತ್ವ. ಬಾಲ್ಯದಿಂದಲೇ ಬುಗರಿ ಚೆಂಡನ್ನಾಡುವ ನೆಪದಲ್ಲಿ ಅವರೆಲ್ಲರಿಗೂ ಪರಿಪರಿಯಾದ ಕಿರುಕುಳವನ್ನು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ವಿಷದ ಕಜ್ಜಾಯವನ್ನು ಉಣಬಡಿಸಿ ಜಲದ ಮೃತ್ಯುಕೂಪಕ್ಕೆ ನೂಕಿದರು. ಅದು ಕೂಡ ಸಹಕಾರಿಯಾಗಲಿಲ್ಲ. ವಾರಣಾಸಿಗೆ ಕಳುಹಿಸಿ ಅಲ್ಲಿ ಅರಗಿನ ಮನೆಗೆ ಕಿಚ್ಚನ್ನು ಒತ್ತಿಸಿ ಅವರೈವರನ್ನು ಸುಡಲೆತ್ತಿಸಿದರೂ ಕೂಡ ಅದಾವ ದೈವದ ಪ್ರೇರಣೆಯು ಅವರು ಅಲ್ಲಿಂದಲೂ ತಲೆ ತಪ್ಪಿಸಿಕೊಂಡು ಬಿಟ್ಟರು. ಅಂದು ನನ್ನ ಸೋದರ ಮಾವ ಶಕುನಿಯ ಸಲಹೆಯ ಮೇರೆಗೆ ಆ ಪಾಂಡವರನ್ನು ಕಪಟ ದ್ಯೂತಕ್ಕೆ ಆಹ್ವಾನಿಸಿ ಅದರಲ್ಲಿ ಅವರನ್ನು ಸೋಲಿಸಿ ನಮ್ಮ ಷರತ್ತಿಗನುಗುಣವಾಗಿ ಪತ್ನಿ ಪಾಂಚಾಲಿಯ ಸಮೇತ ವನವಾಸ ಅಜ್ಞಾತವಾಸಕ್ಕೆ ದೂಡಿದರೂ ಕೂಡ ಜಗ್ಗದೆ ಅದೆಲ್ಲವನ್ನು ಮುಗಿಸಿಕೊಂಡು ಬಂದು ಈಗ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನ ಮೊರೆ ಹೋಗಿರುವರಂತೆ. ಹೋಗಲಿ ಮೂಲದಿಂದಲೇ ದುರ್ಯೋಧನರು ಸಾಧಿಸಿಕೊಂಡು ಬಂದಿರುವ ಆಟದ ಛಲವೇನೆಂದು ಆ ಪಾಂಡವರಿಗೆ ತೋರ್ಪಡಿಸುತ್ತೇನೆ. ಈ ದುರ್ಯೋಧನದ ಛಲ ಮತ್ತು ಬಲವನ್ನು ಇಡೀ ಪ್ರಪಂಚಕ್ಕೆ ತೋರಿಸಲು ಸಾಕ್ಷಿಯಾಗಿರುವುದು ಈ ಮುಂದಿನ ಮಹಾಯುದ್ಧ.